ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ, Ballari, BCom 3rd semester, Marketing Management, session 50. In this session, we are going to discuss about recent trends in marketing, mass marketing versus target marketing. Recap sessions. ಈ ಹಿಂದಿನ ಒಂದು ಸೆಷನ್ನಲ್ಲಿ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ನಾವು ನೋಡ್ತಾ ಹೋದ್ದೀವಿ. ಲರ್ನಿಂಗ್ ಆಬ್ಜೆಕ್ಟಿವ್ಸ್. The aim of this session is to make, understand and differences to mass marketing and target marketing. Learning outcomes. The students can be able to understand overview of the subject of recent trends in marketing, and they will know about mass marketing in different form of target marketing. Mass marketing versus target marketing. Meaning of mass marketing. Mass marketing is a process where goods or services are promoted towards a wide variety of markets and audience. ಅಂದರೆ ಭಾಳಷ್ಟು ಜನಸಮೂಹ ಇರುವಂಥ ಒಂದು ಪ್ಲೇಸ್ನಲ್ಲಿ ನಾವು ಪ್ರತಿಯೊಂದು ಪ್ರಾಡಕ್ಟನ್ನು ಸೇಲ್ಸ್ ಪ್ರಮೋಟ್ ಮಾಡೋದನ್ನು ನಾವು ಮಾಸ್ ಮಾರ್ಕೆಟಿಂಗ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಬೈಯರ್ಸ್ ಅಂತ ಅಲ್ಲ, ಎಲ್ಲ ಬೈಯರ್ಸ್, ಎಲ್ಲ ಆಡಿಯನ್ಸ್ಗೆ ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ತಕ್ಕಂಥ ಒಂದು ರೀತಿಗೆ ಮಾಸ್ ಮಾರ್ಕೆಟಿಂಗ್ ಅಂತೇಳಿ ಕರಿತೀವಿ. ಇನ್ಸ್ಟೆಡ್ ಆಫ್ ಟಾರ್ಗೆಟಿಂಗ್ ಎ ಸ್ಪೆಸಿಫಿಕ್ ಸೆಗ್ಮೆಂಟ್, ಅಂದರೆ ಒಂದು ಸಣ್ಣ ಒಂದು ಗ್ರೂಪಿಗೆ ಸೀಮಿತವಾಗಿರೋದೆ, ಒಂದು ಸಣ್ಣ ಒಂದು ಗ್ರೂಪಿಗೆ ಟಾರ್ಗೆಟ್ ಮಾಡದೆ ಓಲ್ ಆಡಿಯನ್ಸ್ಗೆ ನಾವು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ನ ಸೇಲ್ ಮಾಡೋದು. ದ ಗೋಲ್ ಆಫ್ ದಿಸ್ ಟೈಪ್ ಆಫ್ ಮಾರ್ಕೆಟಿಂಗ್ ಇಸ್ ಟು ಮೇಕ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸೀಮ್ ಟು ಬಿ ಅಪೀಲಿಂಗ್ ಟು ದಿ ಮೋಸ್ಟ್ ಪೀಪಲ್ ಪಾಸಿಬಲ್. Meaning of target marketing. Target marketing is a process where a market of any size is broken into specific segments. ಅಂದರೆ ಒಂದೊಂದು ಸೆಗ್ಮೆಂಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಬೈಯರ್ಸ್ ಅಂತ. ಕೆಲವು ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ ಒಂದು ಹ್ಯಾಂಡಿಕ್ಯಾಪ್ಸ್ಗೆ ವೀಲ್ ಚೇರ್ಸ್ನೇ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಹಂಗಾಗಿ ಹ್ಯಾಂಡಿಕ್ಯಾಪ್ದೇ ಒಂದು ಟಾರ್ಗೆಟ್ ಕಸ್ಟಮರ್ಸ್ ಅಂತ ನಾವು ಹೇಳ್ಬೋದು. ಸಪೋಸ್ ಸ್ಟೂಡೆಂಟ್ಸ್ಗೆ ಬುಕ್ಸು, ಪೆನ್ಸು ಇವೆಲ್ಲ ನಾವು ಸ್ಟೂಡೆಂಟ್ಸ್ಗೋಸ್ಕರ ಸೇಲ್ ಮಾಡ್ತೀವಲ್ಲ, ಸ್ಟೂಡೆಂಟ್ಸ್ ಗ್ರೂಪೇ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಮಾರ್ಕೆಟಿಂಗ್ ಅಂತ ನಾವು ಹೇಳ್ಬೋದು. ಹಾಗಾಗಿ ನಮಗೆ ಯಾವ ಪ್ರಾಡಕ್ಟ್ನ ಒಂದು ಪ್ರಾಡಕ್ಟ್ ಫೀಚರ್ಸ್ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಬೈಯರ್ಸನ್ನು ನಾವು ಟಾರ್ಗೆಟ್ ಮಾಡ್ತಾ ಹೋಗೋದಕ್ಕೆ ನಾವು ಟಾರ್ಗೆಟ್ ಮಾರ್ಕೆಟಿಂಗ್ ಅಂತೇಳಿ ಕರಿತೀವಿ. ದಿಸ್ ಮೇಕ್ ಅಸ್ ಪಾಸಿಬಲ್ ಕಾನ್ಸಂಟ್ರೇಟ್ ಆ್ಯಂಡ್ ಮಾರ್ಕೆಟಿಂಗ್ ಪ್ರೋಸೆಸ್ ಆನ್ ದಿ ಸ್ಪೆಸಿಫಿಕ್ ಟಾರ್ಗೆಟ್ which can benefit the most form of goods or services that are offered. ಅಂದರೆ ಯಾರಿಗೆ ಸೇಲ್ ಮಾಡ್ಬೇಕು ಅನ್ನೋದು ಒಂದು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ನಮಗೆ ಇದರಿಂದ ಗೊತ್ತಾಗುತ್ತೆ. ಓಕೆ, ಡಿಫ್ರೆನ್ಸಸ್ ನೋಡ್ತಾ ಹೋಗೋಣ. ಮಾಸ್ ಮಾರ್ಕೆಟಿಂಗ್ ವರ್ಸಸ್ ಟಾರ್ಗೆಟ್ ಮಾರ್ಕೆಟಿಂಗ್. ಪಾಯಿಂಟ್ಸ್ ಇನ್ ಡಿಫ್ರೆನ್ಷಿಯೇಷನ್ ಮಾಸ್ ಮಾರ್ಕೆಟಿಂಗ್ ಆ್ಯಂಡ್ ಟಾರ್ಗೆಟ್ ಮಾರ್ಕೆಟಿಂಗ್. ಫಸ್ಟ್ ನಾವು ಮೀನಿಂಗ್ ಅಂತ ನೋಡ್ತಾ ಹೋಗೋಣ. ಮಾಸ್ ಮಾರ್ಕೆಟಿಂಗ್ ಅಂದರೆ ಏನು? ಮಾಸ್ ಮಾರ್ಕೆಟಿಂಗ್ ಈಸ್ ಎ ಪ್ರೋಸೆಸ್ where goods or services are promoted toward a wide variety of market and audience. ವೈಡ್ ವೆರೈಟಿ ಆಫ್ ಮಾರ್ಕೆಟ್ ಅಂದರೆ ಮಾರುಕಟ್ಟೆ ವಿಸ್ತರಣೆ ಇದು ಜಾಸ್ತಿ ಇರ್ತದೆ. ಇಂಥದ್ದೇ ಕಸ್ಟಮರ್ಸ್ಗೆ ನಾವು ಸೇಲ್ ಮಾಡ್ಬೇಕಂತ ಏನೂ ಇಲ್ಲ. ಎಲ್ಲ ಒಂದು ಕಸ್ಟಮರ್ಸ್, ಅಲ್ಲಿ ಯಾವುದೇ ಒಂದು ಟಾರ್ಗೆಟ್ ಇಲ್ಲ. ಹಾಗಾಗಿ ಎಲ್ರಿಗೂ ನಾವು ಸೇಲ್ ಮಾಡೋದಕ್ಕೆ ಒಂದು ಮಾಸ್ ಮಾರ್ಕೆಟಿಂಗ್ ಅಂತೇಳಿ ನಾವು ಕರಿತೀವಿ. ಟಾರ್ಗೆಟ್ ಮಾರ್ಕೆಟಿಂಗ್ ಅಂತ ಬಂದಾಗ, ಟಾರ್ಗೆಟ್ ಮಾರ್ಕೆಟಿಂಗ್ ಈಸ್ ಎ ಪ್ರೋಸೆಸ್ where a market of any size is broken into specific segmentation. ಸ್ಪೆಸಿಫಿಕ್ ಬೈಯರ್ಸ್ನ ಗ್ರೂಪ್ ಮಾಡಿಬಿಟ್ಟು ನಾವು ನಮ್ಮ ಪ್ರಾಡಕ್ಟನ್ನು ಸೇಲ್ಸ್ ಮಾಡೋದಕ್ಕೆ ನಾವು ಟಾರ್ಗೆಟ್ ಮಾರ್ಕೆಟಿಂಗ್ ಅಂತ ನಾವು ಹೇಳ್ತೀವಿ. ಆಬ್ಜೆಕ್ಟಿವ್ ಅಂದರೆ ಉದ್ದೇಶ. ಇಟ್ ಈಸ್ ಟು ಆಪ್ಟಿಮೈಸ್ ಸೇಲ್ಸ್ ಆ್ಯಂಡ್ ರೀಚ್ ದ ಕಸ್ಟಮರ್ಸ್. ಸೇಲ್ಸ್ನ ಹೆಚ್ಚು ಮಾಡುವಂಥದ್ದು ಈ ಒಂದು ಉದ್ದೇಶವನ್ನು ಹೊಂದಿದೆ. ಯಾವುದು? ಮಾಸ್ ಮಾರ್ಕೆಟಿಂಗ್. ಇಟ್ ಶುಡ್ ಬಿ ಎ ಸ್ಪೆಸಿಫಿಕ್ ಆ್ಯಂಡ್ ಕ್ವಾಂಟಿಫೈಬಲ್. ಅಂದ್ರೆ ಇದೊಂದು ಸ್ಪೆಸಿಫಿಕ್ ಗ್ರೂಪ್ ಆಫ್ ಟಾರ್ಗೆಟ್ಗೆ ನಾವು ಮಾರಾಟ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟ್ ನಮ್ಮಲ್ಲಿ ಅವೈಲೇಬಲ್ ಇದೆ, ಅವ್ರಿಗೆ ಬೇಕಾದಂಥ ಒಂದು ಪ್ರಾಡಕ್ಟ್ ನಮ್ಮಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಸೈಜ್ ಅಂತ ನೋಡಿದಾಗ ಇಟ್ ವುಡ್ ಅಕರ್ ಅಟ್ ಎ ಲಾರ್ಜ್ ಸ್ಕೇಲ್ ಅಂತ. ಮಾಸ್ ಮಾರ್ಕೆಟಿಂಗ್ ಅಂದರೆ ಲಾರ್ಜ್ ಸ್ಕೇಲ್ ಅಲ್ಲಿ ಒಂದು ಪ್ರೊಡಕ್ಷನ್ ಇರ್ತದೆ. ಅಂದರೆ ಎಲ್ಲ ಆಡಿಯನ್ಸ್ಗೂ ಅದು ಸೇಲ್ ಮಾಡೋದ್ರಿಂದ ನಾವು ಜಾಸ್ತಿ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಟಾರ್ಗೆಟ್ ಮಾರ್ಕೆಟಿಂಗ್ನಲ್ಲಿ ಇಟ್ ಈಸ್ ಎ ಲಿಮಿಟೆಡ್ ಟು ದಿ ಸೈಜ್ ಆಫ್ ದ ಗ್ರೂಪ್ಸ್. ಗ್ರೂಪ್ ಆಫ್ ಬೈಯರ್ಸ್ ಎಷ್ಟಿರ್ತಾರೋ ಅವ್ರಿಗೆ ಬೇಕಾದಷ್ಟು ಮಾತ್ರ ನಾವು ಒಂದು ಕ್ವಾಂಟಿಟಿನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಸ್ಕೋಪ್ ಅಂದರೆ ವ್ಯಾಪ್ತಿ. ಮಾಸ್ ಮಾರ್ಕೆಟಿಂಗ್ ವ್ಯಾಪ್ತಿ ಎಲ್ಲಿವರೆಗಿದೆ ಅಂದರೆ ಇಟ್ ಈಸ್ ಎ ಕಾಸ್ಟ್ ಎಫಿಷಿಯನ್ಸಿ
of advertising on much larger scale than the smaller business marketing strategies. ಒಂದು ಸಣ್ಣ ಪುಟ್ಟ ಮಾರ್ಕೆಟ್ ಸ್ಟ್ರಾಟಜಿಗಿಂತ ಇದು ಭಾಳಷ್ಟು ಕಾಸ್ಟ್ ಆಗಿರ್ತೈತೆ, ಎಫಿಷಿಯೆಂಟ್ ಆಗಿರ್ತೈತೆ. ಇದ್ರದ್ದು ಅಡ್ವರ್ಟೈಸಿಂಗ್ ಕಾಸ್ಟ್ ಕೂಡ ಜಾಸ್ತಿನೇ ಆಗಿರ್ತೈತೆ. ಯಾಕಂದರೆ ಭಾಳಷ್ಟು ಆಡಿಯನ್ಸ್ಗೆ ಇದನ್ನು ಸೇಲ್ಸ್ ಮಾಡಬೇಕಾಗಿರೋದ್ರಿಂದ ನಾವು ವಿ ಹ್ಯಾವ್ ಟು ಸ್ಪೆಂಡ್ ಯೂಸ್ ಕಾಸ್ಟ್ ಆಫ್ ಫಾರ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಮೆನಿ ಮೋರ್. ಟಾರ್ಗೆಟ್ ಮಾರ್ಕೆಟಿಂಗ್ ಇಟ್ ಫೋಕಸ್ ಆನ್ ಎ ಸ್ಮಾಲ್ ಸೆಗ್ಮೆಂಟ್ ಆಫ್ ಯುವರ್ ಲಾರ್ಜರ್ ಮಾರ್ಕೆಟ್. ಒಂದು ಸಣ್ಣ ಒಂದು ಗ್ರೂಪನ್ನ ನಾವು ಟಾರ್ಗೆಟ್ ಮಾಡೋದ್ರಿಂದ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಏನೋ ಅಷ್ಟು ಬರಲ್ಲ. ರಿಕಗ್ನೈಜೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತಾ ಹೋಗೋಣ. ಇಟ್ ಈಸ್ ಅಪೀಲ್ ಟು ಲಾರ್ಜರ್ ಆಡಿಯನ್ಸ್ ಆ್ಯಂಡ್ ಈಸ್ ವೆರಿ ಎಫಿಷಿಯೆಂಟ್ ಅಟ್ ಮೇಕಿಂಗ್ ಯುವರ್ ಬ್ರ್ಯಾಂಡ್ ಮೋರ್ ರೆಕಗ್ನೈಸ್ಡ್ ಬೈ ಮೋರ್ ಪೀಪಲ್. ನಾವು ಒಂದು ಗ್ರೂಪ್ ಭಾಳ ಆಡಿಯನ್ಸ್ಗೆ ಎಲ್ಲ ಓಲ್ ಆಡಿಯನ್ಸ್ಗೆ ನಾವು ನಮ್ಮ ಪ್ರಾಡಕ್ಟನ್ನ ಸೇಲ್ ಮಾಡೋದ್ರಿಂದ ಅಲ್ಲಿ ನಮ್ಮ ಪ್ರಾಡಕ್ಟಿಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಸಿಗ್ತಾ ಹೋಗ್ತದೆ. ಯಾಕಂದರೆ ಕೊಂಡುಕೊಳ್ಳೋರ ಸಂಖ್ಯೆ ಅಲ್ಲಿ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿದಂಗೆ ಆಗುತ್ತೆ. ಇನ್ನು ಟಾರ್ಗೆಟ್ ಮಾರ್ಕೆಟ್ ಅಂತ ಬಂದಾಗ, ಟಾರ್ಗೆಟ್ ಮಾರ್ಕೆಟಿಂಗ್ ಮೇಕಸ್ ಇಟ್ ಈಸ್ ಈಸಿಯರ್ ಫಾರ್ ಬ್ರ್ಯಾಂಡ್ ಟು ರೀಚ್ ಆಡಿಯನ್ಸ್ ಇನ್ ದ ಅಥೆಂಟಿಕ್. ಇದು ತುಂಬ ಸುಲಭವಾಗಿ ಆಡಿಯನ್ಸ್ಗೆ ರೀಚ್ ಆಗುವಂಥ ಒಂದು ಟೆಕ್ನಿಕ್ಕು ಈ ಒಂದು ಟಾರ್ಗೆಟಿಂಗ್ ಮಾರ್ಕೆಟಿಂಗ್ನಲ್ಲಿ ಇರ್ತೈತೆ. ಯಾಕಂದರೆ ಅಲ್ಲಿ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಬೈಯರ್ಸೇ ಇರೋದ್ರಿಂದ ಆ ಒಂದು ಪ್ರಾಡಕ್ಟ್ ಅವರಿಗೆ ನೆಸಸರಿಯಾಗಿ ಇರ್ತೈತೆ ಅಂತ ಹೇಳ್ತೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಡ್ಯಾಶ್ ಈಸ್ ಎ ಪ್ರೊಸೆಸ್ ಆಫ್ ವೇರ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಪ್ರಮೋಟೆಡ್ ಟುವರ್ಡ್ ಎ ವೈಡ್ ವೆರೈಟಿ ಆಫ್ ಮಾರ್ಕೆಟ್ ಅಂತ ನಾವು ಮಾರ್ಕೆಟ್ ಆಡಿಯನ್ಸ್. ಆಪ್ಷನ್ ಎ ಮಾಸ್ ಮಾರ್ಕೆಟಿಂಗ್, ಆಪ್ಷನ್ ಬಿ ಟಾರ್ಗೆಟ್ ಮಾರ್ಕೆಟಿಂಗ್, ಆಪ್ಷನ್ ಸಿ ಓನ್ಲಿ ಬಿ, ಡಿ ನನ್ ಆಫ್ ದಿ ಅಬೋ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Second one, it is a process where a market of any size is broken into specific segments. Option A target marketing, option B mass marketing, option C only B, option D none of the above. Answer A is the right answer, target marketing. What is the objective of mass marketing? It is optimize sales and reach the customer. It should be specific and quantifiable to help the employees. D none of the above. Option A, it is to optimize the sales and reach the customer. Fourth one, dash focuses on small segment of your larger market. Mass marketing, target marketing, niche marketing, none of the above. Option B is the right answer, target marketing. Fifth one, dash is appeal to a larger audience and is a very efficient at making your brand more recognized by more people. Option A target marketing, B niche marketing, C mass marketing, D none of the above. Option C is the right answer, mass marketing. You can go through these references if you want additional information. Thank you.